ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಿಂಪಲ್ಲಾಗಿ ಸಬ್ಬಕ್ಕಿ ಸೊಪ್ಪಾಕಿ ಮಸಾಲೆ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋ ಬನ್ನಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋ ರೆಸಿಪಿ ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡ್ದಲೇ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ಸತನೋ ಈಗ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾನು ತೊಗೊಂಡು ಒಂದು ಬಟ್ಲಿಗೆ ನೆನಾಕುತ್ತಾ ಇದ್ದೀನಿ. ಇದನ್ನು ತೊಳೆದು ಇಟ್ಬಿಟ್ಟು ಒಂದು 4 ಅವರ್ಸ್ ನಾನು ಇದನ್ನು ನೆನಾಕ್ತೀನಿ. ನಿಮ್ಮ ಟೈಮ್ ಇದ್ದರೆ 2 ಅವರ್ಸ್ ನೆನಾಕಿದ್ರೂ ಓಕೆ, ಪರವಾಗಿಲ್ಲ. ನೋಡಿ, ಈಗ 4 ಅವರ್ಸ್ ಆಗ್ತಿದೆ. ಈಗ 4 ಅವರ್ಸ್ ಆದ ನಂತರ ನಿಮಗೆ ತೋರಿಸ್ತೀನಿ ನನಗೆ ಈ ಥರ ಆಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಈಗ 4 ಅವರ್ಸ್ ಆಗಿದೆ. ಕಡಲೆಬೇಳೆ ತುಂಬಾ ಚೆನ್ನಾಗಿ ನೆಂದಿದೆ ಅಲ್ವಾ. ಈಗ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ನನಗೆ ಎಷ್ಟು ಬೇಕೋ ಅಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹಾಗೆ ಸ್ವಲ್ಪ ಲೈಟಾಗಿ ನೀರನ್ನು ಹಾಕ್ಕೊಂಡು ರುಬ್ಕೊಂಬರ್ತಿದ್ದೀನಿ. ಹಾಗೆ ಇನ್ನೊಂದು ಬ್ಯಾಚು ಸ್ವಲ್ಪ ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ರುಬ್ಕೊಂಬಂದಿದ್ದೀನಿ. ಈ ಥರ ಮೀಡಿಯಮ್ ಆಗಿದ್ದರೆ ಸಾಕು. ನಾನಿಲ್ಲಿ ಒಂದು ಬಟ್ಲಿಗೂ ಹಾಕ್ಕೋತಾ ಇದ್ದೀನಿ. ನೋಡಿ, ನೀವು ತುಂಬಾ ನುಣ್ಣಗೆ ರುಬ್ಬೇಡಿ, ಒಂದು ಮೀಡಿಯಮಾಗಿ ರುಬ್ಕೊಳ್ಳಿ. ಹಾಗೆ ನಾನಿಲ್ಲಿ 8ರಿಂದ 9 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಗೆ ಪುದೀನ ಹಾಗೆ ಸ್ವಲ್ಪ ಚಕ್ಕೆ ಲವಂಗನೂ ಹಾಕೋತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ಪುದೀನ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ನೋಡಿ ಶುಂಠಿ, ಒಂದು ಅರ್ಧ ನಿಂಬೆಹಣ್ಣಷ್ಟು ಶುಂಠಿ ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನಾವು ರುಬ್ಕೊಂಬರೋಣ. ನಾವು ಒಂದು ಮೀಡಿಯಮಾಗಿ ರುಬ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ನೀರು ಹಾಕೊಂಬಂದ್ಬಿಟ್ಟು, ತುಂಬಾ ತರಿನೂ ಬೇಡ, ತುಂಬ ನುಣ್ಣಗೂ ಬೇಡ, ಒಂದು ಮೀಡಿಯಮಾಗಿ ರುಬ್ಕೊಳ್ಳಿ, ಸಾಕಾಗುತ್ತೆ. ನೋಡಿ, ಅದ ಬಂದಿದ್ರೆ ಸಾಕಾಗುತ್ತೆ, ಪರ್ಫೆಕ್ಟ್ ಆಗಿದೆ. ನೋಡಿ, ಈಗ ನಾವು ಮುಂಚೆ ರುಬ್ಬಿಟ್ಟಿದ್ವಲ್ಲ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ತೊಗೊಂಡ ನಂತರ ನಾನಿಲ್ಲಿ ಒಂದು 3ರಿಂದ 4 ಈರುಳ್ಳಿನ ಸಣ್ಣದಾಗಿ ತುಂಬಾ ಸಣ್ಣದಾಗಿ ಕಟ್ ಮಾಡಿ ಹಾಕೊಬರ್ತಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಅದಾದ ನಂತರ ನಾನು ಇಲ್ಲಿ ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಟ್ಟಷ್ಟು. ಅದನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ ನಾವು ರುಬ್ಬಿಟ್ಟಿದ್ವಲ್ಲ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಅದನ್ನೆಲ್ಲ ನಾನಿಲ್ಲಿ ಹಾಕ್ಕೊಳ್ತಾ ಹೋಗೋಣ. ನೀವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ರುಬ್ಬಲ್ಲ ಅನ್ನೋದಾದರೂ ಮೆಣಸಿನ್ಕಾಯಿನೂ ಹಾಗೆ ಕಟ್ ಮಾಡಿ ಸಣ್ಣದಾಗೂ ಹಾಕ್ಕೋಬೋದು. ಮಕ್ಕಳು ತಿಂತಾರೆ ಅಂದರೆ ಸ್ವಲ್ಪ ರುಬ್ಬಲ್ಲೇ ಬೇಕಾಗುತ್ತೆ ನೀವು. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ, ಹಾಗೆ ನಾನಿಲ್ಲಿ 1/4 ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿರುತ್ತೆ. ವಡೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಎಲ್ಲದು ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಜಾಸ್ತಿ ನುಣ್ಣು ಮಾಡ್ಕೋಬೇಡಿ, ಮೀಡಿಯಮಾಗಿ ಮುಟ್ಕೊಳ್ಳಿ. ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಸಿಗೋ ಥರ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ಇದು ಈ ಥರ ಇದ್ದರೆ ಪರ್ಫೆಕ್ಟಾಗಿದೆ. ನಾನು ಮುಂಚೆನೇ ಆಲ್ರೆಡಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ. ಸ್ವಲ್ಪ ಹಾಕಿ ನೋಡಿದೆ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಈಗ ನಾನು ಒಂದು ವಿಲದಲ್ಲೇ ತೊಗೊಂಡು ಅದರಲ್ಲಿ ನಾನು ತಟ್ತಾ ಹೋಗ್ತಾಯಿದ್ದೀನಿ. ನಿಮಗೆ ವಿಲದಲ್ಲಿ ನಮಗೆ ತಟ್ಟೋದಕ್ಕೆ ಬರಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಕೈಯಲ್ಲೇ ಆರಾಮಾಗಿ ನೀವು ತಟ್ತಾ ಹೋಗ್ಬೋದು. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕು ಇಲ್ಲ ಮಂದ ಬೇಕು ಅನ್ನೋದಾದರೂ ನೀವು ಹಾಕ್ಕೋಬೋದು. ಸ್ವಲ್ಪ ತಿಕ್ನೆಸ್ ಬೇಕು ಅಂದರೆ ನಾನು ಕೈಯಲ್ಲಿ ಮತ್ತು ಎಲೆಲಿ ಎರಡರಲ್ಲೂ ತಟ್ತಾ ಹೋದೆ. ಜಸ್ಟ್ ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ವಿಲದಲ್ಲಿ ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೇನಾದರೂ ಎಲೆಗೆ ಅಂಟ್ಕೋತಿದೆ ಅನ್ನೋದಾದರೆ ಎಲೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ತಟ್ತಾ ಹೋಗಿ, ಅವಾಗ ಅಂಟ್ಕೊಳ್ಳೋದಿಲ್ಲ, ಆರಾಮಾಗಿ ಬರುತ್ತೆ ಕೈಗೆ. ಈಗ ನಾನು ಒಂದೊಂದಾಗಿ ಉಲ್ಟಾ ತಿರುಗಿಸ್ತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ತಿರುಗಿಸ್ಕೊಳ್ಳಿ, ಸಾಕಾಗುತ್ತೆ. ಹಾಗೆ ಇದನ್ನು ಈಗ ನಾವು ಒಂದು 5 ನಿಮಿಷ ಬೇಯಿಸೋದಕ್ಕೆ ಅಂತ ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, 5 ನಿಮಿಷ ಆಗಿದ ನಂತರ ಈಗ ವಡೆ ರೆಡಿ ಆಗಿದೆ. ನೋಡಿ, ನಿಮಗೆ ಗೊತ್ತಾಗ್ತಿದೆ ಅಲ್ವಾ ಕರೆಕ್ಟಾಗಿ ಒಂದು ಅದಕ್ಕೆ ಬೆಂದಿದೆ ಅಂತ. ಈಗ ನಾನು ಇದನ್ನು ಒಂದು ಜಾಲರಿಗೆ ನಾನು ಇದನ್ನು ಎತ್ತಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಸೋರಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಎಷ್ಟು ಚೆನ್ನಾಗಿ ಬಂತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ, ಸೂಪರಾಗಿತ್ತು ಮಾತ್ರ. ಸಬ್ಬಕ್ಕಿ ಸೊಪ್ಪು ಹಾಕೋ ಮಾಡೋದ್ರಿಂದ ಯಾವ್ದು ತಾನೇ ವಡೆ ಚೆನ್ನಾಗಿರಲ್ಲ, ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಒಮ್ಮೆ ನೀವು ಒಂದ್ಸಲ ನಿಮ್ಮ ಮನೆ ಏನಾದರೂ ಸಬ್ಬಕ್ಕಿ ಸೊಪ್ಪಿದ್ದರೆ ಒಮ್ಮೆ ಖಂಡಿತ ಟ್ರೈ ಮಾಡಿ. ಹಾಗೆ ನಾನು ಸೆಕೆಂಡ್ ಬ್ಯಾಚು ನಾನಿಲ್ಲಿ ಕೈಯಲ್ಲಿ ತಟ್ತಾ ಹಾಕ್ಕೋತಾ ಇದ್ದೀನಿ. ನೋಡಿ, ಇದನ್ನು ನಾನು ಕೈಯಲ್ಲೂ ತಟ್ತಾ ನಿಮಗೆ ತೋರಿಸ್ತಿದ್ದೀನಿ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಸ್ವಲ್ಪ ಅಗಲ ಬೇಕು ಅಂದರೆ ಇನ್ನೂ ಸ್ವಲ್ಪ ಅಗಲನೇ ನಾವು ಮಾಡ್ಕೋಬೋದು. ಹಾಗೆ ನಿಮಗೆ ಸ್ವಲ್ಪ ತುಂಬಾ ತೆಳ್ಳಗೂ ಬೇಕು ಅಂದ್ರೂ ಮಾಡ್ಕೋಬೋದು. ನೋಡಿ, ಸೆಕೆಂಡ್ ಬ್ಯಾಚ್ ಎಲ್ಲದೂ ನಾನು ಒಂದೊಂದಾಗಿ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಇದನ್ನು ನಾನಿಲ್ಲಿ ಉಲ್ಟಾ ಮಾಡಿ ತಿರುಗಿಸ್ತಾ ಇದ್ದೀನಿ. ಇದನ್ನು 2 ನಿಮಿಷ ಬೇಯೋದಕ್ಕೆ ಅಂತ ಬಿಡ್ತಿದ್ದೀನಿ ನಾನು. ನೋಡಿ 2 ನಿಮಿಷ ಆಗಿದಲ್ವ. 2 ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ವಡೆ ರೆಡಿ ಆಯಿತು ಅಂತ ನಿಮಗೆ ಗೊತ್ತಾಗ್ತಿದೆಯಲ್ಲ. ನೋಡ್ತಾ ಇದ್ರೆ ಆಹಾ, ಎಷ್ಟು ಬಾಯಲ್ಲಿ ನೀರು ಬರುತ್ತೆ ಅಲ್ವಾ. ನೋಡಿ ಎಷ್ಟು ಗರಿಯಾಗಿ ಬಂದಿದೆ ಅಂತ. ಫೈನಲಾಗಿ ಎಲ್ಲದನ್ನೂ ಹಾಕೋತಾ ಇದ್ದೀನಿ ಒಂದು ಜಾಲರಿಗೆ. ಹಾಗೆ ಫೈನಲಾಗಿ ರೆಡಿ ಆಯಿತು. ಒಂದು ಪ್ಲೇಟ್ಗೂ ನಾನಿಲ್ಲಿ ಎತ್ತಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆಂದಾಗಿ ಬಂತು ಅಂದರೆ ಮಾತ್ರ ತುಂಬಾ ಚೆನ್ನಾಗಿ ಬಂತು ಮಾತ್ರ ಫ್ರೆಂಡ್ಸ್.
ಇವತ್ತು ನಾನು ಮಾಡಿದ ಈ ಸಬ್ಬಕ್ಕಿ ಸೊಪ್ಪಿನ ವಡೆ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್.